ದೇವತೆಗಳಾದಂತಹ ದೈತ್ಯಗುರು ಶುಕ್ರಾಚಾರ್ಯರ ಸಂಚಾರ ತಮ್ಮದೇ ಆದ ಸ್ವಂತ ರಾಶಿ ವೃಷಭ ರಾಶಿಯಲ್ಲಿ ಪ್ರಾರಂಭಗೊಳ್ಳುತ್ತೆ. ಜೂನ್ 29ರಿಂದ ಜುಲೈ 26ನೇ ತಾರೀಕಿನವರೆಗೂ ವೃಷಭ ರಾಶಿಯಲ್ಲಿ ಶುಕ್ರ ಗ್ರಹವು ಸಂಚಾರ ಮಾಡುತ್ತೆ. ಈ ಸಮಯದಲ್ಲಿ ನಾವು ಶುಕ್ರ ಗ್ರಹದಿಂದ ಅತ್ಯಂತ ಉತ್ತಮವಾದಂತಹ ಫಲಗಳನ್ನು ಅಪೇಕ್ಷಿಸಬಹುದು. ಯಾಕಂದ್ರೆ ವೃಷಭ ರಾಶಿ ನೈಸರ್ಗಿಕವಾಗಿ ಧನಸ್ಥಾನ, ವಾಕ್ಸ್ಥಾನ ಹಾಗೂ ಕುಟುಂಬ ಸ್ಥಾನ. ಆದರೆ ಈ ಸಮಯದಲ್ಲಿ ಶುಕ್ರ ಗ್ರಹದ ಮೇಲೆ ಶನಿಯ ಒಂದು ದೃಷ್ಟಿ ಇರುತ್ತೆ. ಶನಿ ಗ್ರಹವು ಮೀನರಾಶಿಯಲ್ಲಿದ್ದುಕೊಂಡು ತನ್ನ 3ನೇ ದೃಷ್ಟಿಯಿಂದ ಶುಕ್ರ ಗ್ರಹವನ್ನು ವೀಕ್ಷಿಸುತ್ತಿರುತ್ತೆ. ಅದಲ್ಲದೆ ಜುಲೈ 13ನೇ ತಾರೀಕು ಶನಿ ಗ್ರಹವು ವಕ್ರಿ ಆದ ಮೇಲೆ ತನ್ನ ವಕ್ರಿ ದೃಷ್ಟಿಯಿಂದ ಶುಕ್ರ ಗ್ರಹವನ್ನ ವೀಕ್ಷಿಸಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಈ ಇಡೀ ಒಂದು ತಿಂಗಳು ಜುಲೈ 26ನೇ ತಾರೀಕಿನವರೆಗೂ ಏನು ಶುಕ್ರ ಗ್ರಹದ ಸಂಚಾರ ಇರುತ್ತೆ ವೃಷಭ ರಾಶಿ ಮೇಲೆ, ಆ ಸಮಯದಲ್ಲಿ ಶನಿಯ ಒಂದು ಪ್ರಭಾವ ಉತ್ತಮವಾಗೂ ಸಿಗುತ್ತೆ ಹಾಗೂ ಒಂದು ಅಡ್ಡ ಪರಿಣಾಮಗಳು ಅಂತ ಹೇಳ್ಬೋದು. ಆ ಥರದ ಒಂದು ಪರಿಣಾಮಗಳನ್ನ ಸಹ ನಾವು ನೋಡ್ಬೋದು. ಯಾಕಂದ್ರೆ ಶನಿಯ ವಕ್ರಿ ದೃಷ್ಟಿ ಅಷ್ಟಾಗಿ ಉತ್ತಮ ಅಲ್ಲ. ಅದರಲ್ಲೂ ಶುಭ ಗ್ರಹಗಳಾದಂತಹ ಗುರು ಶುಕ್ರರ ಮೇಲೆ ಬಿದ್ದಾಗ ನಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಅಥವಾ ಕೆಲವೊಂದು ಅಡ್ವರ್ಸ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ ಅಂಥದ್ದು ಸಿಗಬಹುದು. ಈ ಸಮಯದಲ್ಲಿ ಎಂತಹ ಪರಿಣಾಮಗಳು ನಮ್ಮ ಇಡೀ ವಿಶ್ವದ ಮೇಲೆ, ನಮ್ಮ ಭಾರತದ ಮೇಲೆ ಆಗುತ್ತೆ ಹಾಗೂ ಎಲ್ಲ ರಾಶಿ ಲಗ್ನಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ ಹಾಗೂ ನಾನು ರಮ್ಯಶ್ರೀ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅತ್ಯಮೂಲ್ಯವಾದಂತಹ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ನಿಮಗೆ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವಂತಹ ಫಾರ್ಮ್ ಲಿಂಕ್ನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಡ್ ಹಾಗೂ ಏನು ವೇಟಿಂಗ್ ಪೀರಿಯಡ್ ಇದೆಯೋ ಅದನ್ನು ಸಹ ಖಂಡಿತ ತಪ್ಪದೆ ನೋಡಿ. ಸೊ ಇವತ್ತಿನ ವಿಷಯಕ್ಕೆ ನಾನು ಹೇಳೋದಾದ್ರೆ, ಶುಕ್ರ ಗ್ರಹದ ವೃಷಭ ರಾಶಿಯಲ್ಲಿ ಸಂಚಾರ ಜೂನ್ 29ನೇ ತಾರೀಕಿಂದ ಜುಲೈ 26ನೇ ತಾರೀಕುವರೆಗೂ ಇಡೀ ವಿಶ್ವದ ಮೇಲೆ, ನಮ್ಮ ಭಾರತ ದೇಶದ ಮೇಲೆ ಹೇಗಿರುತ್ತೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ನಮ್ಮ ಭಾರತ ದೇಶಕ್ಕೆ ಶುಕ್ರ ಗ್ರಹವು ಲಗ್ನಾಧಿಪತಿ ಹಾಗೂ ಷಷ್ಠಾಧಿಪತಿ ಆಗ್ತಾನೆ. ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಕುಂಡಲಿಯನ್ನ ತೆಗೆದುಕೊಂಡ್ರೆ ಆಗಸ್ಟ್ 15, 1947 ಮಧ್ಯರಾತ್ರಿ 1 ನಿಮಿಷ 12 ಗಂಟೆ 1 ನಿಮಿಷಕ್ಕೆ ಏನು ನಾವೊಂದು ಕುಂಡಲಿಯನ್ನ ನಿರ್ಮಾಣ ಮಾಡ್ತೀವೋ ಆ ಕುಂಡಲಿಯ ಪ್ರಕಾರ ವೃಷಭ ಲಗ್ನವಾಗುತ್ತೆ ಹಾಗೂ ಲಗ್ನಾಧಿಪತಿ ಶುಕ್ರ ಗ್ರಹವಾಗುತ್ತೆ. ಷಷ್ಠಾಧಿಪತಿ ಸಹ ಶುಕ್ರ ಗ್ರಹನೇ ಆಗ್ತಾನೆ ಹಾಗೂ ಆತ 3ನೇ ರಾಶಿ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ಇನ್ನಿತರ 4 ಗ್ರಹಗಳ ಜೊತೆ ಯುತಿಯನ್ನ ಹೊಂದಿರುತ್ತಾನೆ. ಸೊ ಈ ಶುಕ್ರ ಗ್ರಹವು ವೃಷಭ ರಾಶಿಗೆ ಬಂದಾಗ ಅದು ಲಗ್ನದ ಮೇಲೆ ಸಂಚಾರವಾದ ಹಾಗೆ ಇದು ಬಹಳ ಉತ್ತಮವಾದಂತಹ ಸಂಚಾರ. ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನಂದ್ರೆ ಒಂದು ಪ್ರೊಟೆಕ್ಷನ್ ಸಿಕ್ಕ ಹಾಗೆ. ಸೊ ಶುಕ್ರ ಗ್ರಹವು ಲಗ್ನಕ್ಕೆ ಬಂದಾಗ ಹೇಗಾಗುತ್ತೆ ಅಂದ್ರೆ ಏನೋ ಒಂದು ಮನೆ ಓನರ್ ಬಂದ ಹಾಗೆ, ಅಂದ್ರೆ ವಾರಸ್ದಾರ ಮನೆಗೆ ಬಂದ ಹಾಗೆ ಒಂದು ಪ್ರೊಟೆಕ್ಷನ್ ಸಿಕ್ದಂಗೆ ಆಗುತ್ತೆ. ಯಾಕಂದ್ರೆ ಯಾವುದೇ ಗ್ರಹ ತನ್ನ ಮನೆಗೆ ಬಂದಾಗ ಸಂತೋಷವಾಗಿರುತ್ತೆ, ಅದರ ಒಂದು ಪ್ರೊಟೆಕ್ಷನ್ ಅಥವಾ ಒಂದು ಸಹಾಯ ಖಂಡಿತ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ಯೋಗಕಾರಕನಾದಂತಹ ಶನಿ ಗ್ರಹವು ಮೀನರಾಶಿಯಲ್ಲಿ ಇದ್ದುಕೊಂಡು ಶುಕ್ರನನ್ನ ನೋಡೋದ್ರಿಂದ ಇದು ಒಂದು ರೀತಿಯಲ್ಲಿ ಉತ್ತಮ. ಆದರೆ ಮುಂಚೆನೆ ಹೇಳಿದ ಹಾಗೆ ವಕ್ರಿ ದೃಷ್ಟಿಯಿಂದ ನೋಡಿದಾಗ ಕೆಲವೊಂದು ಅನಾನುಕೂಲಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ಶುಕ್ರ ಗ್ರಹವು ಮಿಥುನ ರಾಶಿಗೆ ಪ್ರವೇಶ ಮಾಡುವ ಮುಂಚೆ ವೃಷಭ ರಾಶಿಯಲ್ಲಿದ್ದು ಕೆಲವೊಂದು ಉತ್ತಮ ಪರಿಣಾಮಗಳನ್ನ ಹಾಗೂ ಕೆಲವೊಂದು ಅಡ್ಡ ಪರಿಣಾಮಗಳು ಎರಡನ್ನ ಕೊಡುತ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ಹೋದ್ರೆ ಮಿಕ್ಕಿದ ಗ್ರಹಗಳ ಒಂದು ಪೊಸಿಷನ್ಸ್ ಅಥವಾ ಸ್ಥಿತಿಯನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೋಬೇಕಾಗತ್ತೆ. ಈ ಸಮಯದಲ್ಲಿ ಗುರುಗ್ರಹವು ಮಿಥುನ ರಾಶಿಯಲ್ಲೇ ಇರುತ್ತೆ. ಸೂರ್ಯ ಗ್ರಹವು ಮಿಥುನ ರಾಶಿಯಲ್ಲಿ ಜುಲೈ 15ನೇ ತಾರೀಕುವರೆಗೂ ಇದ್ದು ಅನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತೆ. ಈ ಸಮಯದಲ್ಲಿ ಬುಧ ಗ್ರಹವು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಹಾಗೂ ಅಲ್ಲೇ ವಕ್ರಿ ಆಗುತ್ತೆ ಜುಲೈ 18ನೇ ತಾರೀಕಿನಿಂದ. ಸೊ ಜುಲೈ 18ರಿಂದ ಬುಧ ಗ್ರಹವು ವಕ್ರಿ ಆದರೆ ಕರ್ಕಾಟಕ ರಾಶಿಯಲ್ಲಿ ಆಗಸ್ಟ್ 11ನೇ ತಾರೀಕುವರೆಗೂ ವಕ್ರಿ ಒಂದು ಸ್ಥಿತಿಯಲ್ಲೇ ಇರುತ್ತೆ. ಸೊ ಈ ಸಮಯದಲ್ಲಿ ಕುಜ ಗ್ರಹವು ಕೇತು ಗ್ರಹದ ಬಹಳ ಸಮೀಪದಲ್ಲಿ ಇರುತ್ತೆ ಜುಲೈ 28ನೇ ತಾರೀಕುವರೆಗೂ. ಅಂದ್ರೆ ಶುಕ್ರ ಗ್ರಹವು ವೃಷಭ ರಾಶಿಯಲ್ಲಿ ಇದ್ದಾಗ ಅದಕ್ಕೆ ಕೇಂದ್ರದಲ್ಲಿ ಕುಜ ಗ್ರಹವು ಇರುತ್ತೆ, ಅಂದ್ರೆ ಸದಾ ಸಪ್ತಮಾಧಿಪತಿ ನಮ್ಮ ದೇಶಕ್ಕೆ. ಹಾಗೂ ಕೇತು ಗ್ರಹದ ಒಂದು ಅತಿ ಸಮೀಪ ಇರುತ್ತೆ ಹಾಗೂ ರಾಹುವು
ದಶಮದಲ್ಲಿ ಇರುತ್ತಾನೆ. ಸೊ ಇಷ್ಟು ಒಂದು ಗ್ರಹಗಳ ಒಂದು ಸ್ಥಿತಿಯಾಗಿರುತ್ತೆ. ಚಂದ್ರಗ್ರಹವು ನಮಗೆ ಗೊತ್ತಿರೋಂಗೆ 2 ದಿನ ಒಂದೊಂದು ರಾಶಿಯಲ್ಲಿದ್ದು ಸಂಚಾರ ಮಾಡ್ತಾ ಇರುತ್ತೆ. ಸೊ ಈ ಸಮಯದಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಜುಲೈ 9ನೇ ತಾರೀಕು ಆದ್ಮೇಲೆ ಗುರುವಿನ ಉದಯವಾಗುತ್ತೆ. ಅಂದ್ರೆ ಗುರು ಅಸ್ತಂಗತನಾಗಿರ್ತಾನೆ ಜುಲೈ 9ನೇ ತಾರೀಕುವರೆಗೂ. ಆಮೇಲೆ ಉದಯವಾಗ್ತಾನೆ. 13ನೇ ತಾರೀಕು ಶನಿ ವಕ್ರಿ ಆಗ್ತಾನೆ. 15ನೇ ತಾರೀಕು ಸೂರ್ಯನ ಸಂಚಾರ ಆಗುತ್ತೆ. 18ನೇ ತಾರೀಕು ಬುಧ ಬಂದು ವಕ್ರಿ ಆಗ್ತಾನೆ. ಸೊ ಇಷ್ಟು ಪೊಸಿಷನ್ ನಾವು ಗಣನೆಗೆ ತೆಗೆದುಕೊಂಡು ಹೇಳೋದಾದ್ರೆ ನಾವು ಹೇಳ್ಬೋದು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದು ಲೆವೆಲ್ಗೆ ಸುಧಾರಿಸುತ್ತೆ. ಅದೇ ಸೆಕೆಂಡ್ ಹಾಫ್ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದಷ್ಟು ಕರೆಕ್ಷನ್ಸ್ ಆಗುತ್ತೆ, ಅಥವಾ ಒಂಥರ ಒಂದು ಈ ಮೂಡ್ ಅಥವಾ ಇಮೋಷನ್ಸ್ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯ ವ್ಯವಹಾರ ಮಾಡ್ತಿರೋರು ಎಸ್ಪೆಷಲಿ ಜುಲೈ 13ನೇ ತಾರೀಕಿಂದ ಆಗಸ್ಟ್ 11ನೇ ತಾರೀಕುವರೆಗೂ ಆದಷ್ಟು ದೂರ ಇರೋದು ಅಥವಾ ಅದರಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟಲ್ಲದೆ ಶುಕ್ರ ಗ್ರಹದ ಒಂದು ವೃಷಭ ರಾಶಿಯಿಂದ ಉತ್ತಮ ಪರಿಣಾಮ ಅಂತ ಬಂದ್ರೆ ಮಹಿಳೆಯರಿಗೆ ಸಾಕಷ್ಟು ಪ್ರಾಧಾನ್ಯತೆ ಸಿಗುತ್ತೆ. ಉನ್ನತ ಹುದ್ದೆಯಲ್ಲಿರುವಂತಹ ಮಹಿಳೆಯರಿಗೆ ಬಹಳಷ್ಟು ಮನ್ನಣೆ ಸಿಗುತ್ತೆ. ಮತ್ತು ನಮ್ಮ ದೇಶದ ಮಹಿಳೆಯರ ಪರವಾಗಿರುವಂತಹ ಕಾನೂನಿನಲ್ಲಿ ಸಹ ಸ್ವಲ್ಪ ತಿದ್ದುಪಡಿ ಬರುತ್ತೆ. ಯಾಕಂದ್ರೆ ಶನಿ ದೃಷ್ಟಿ ಇದೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಕಾನೂನು ತಿದ್ದುಪಡಿ ಸಹ ಮಹಿಳೆಯರ ಕಾನೂನಿನ ಬಗ್ಗೆ ಬರ್ಬೋದು. ಅದು ಕೆಲವೊಂದು ಅವರ ಪರವಾಗಿ ಬರ್ಬೋದು, ಕೆಲವೊಂದು ಅವರ ವಿರೋಧವಾಗಿ ಸಹ ಬರ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಮಹಿಳೆಯರಿಂದನೇ ಕೆಲವೊಂದು ಎಷ್ಟು ಏನದು ಅಪರಾಧಗಳು ಆಗುವಂತಹ ಸನ್ನಿವೇಶಗಳು ಬರ್ತಾ ಇದೆಯೋ ಅದರ ಒಂದು ಗಣನೆಗೆ ತೆಗೆದುಕೊಂಡು ನಮ್ಮ ನ್ಯಾಯಾಲಯ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಲಿಕ್ಕೆ ಒಂದು ನಿರ್ಧಾರಕ್ಕೆ ಸಹ ಬರಬಹುದು. ಸೊ ಸಡನ್ ಆಗಿ ಅಂತಹ ಆಗಲ್ಲ. ಯಾಕಂದ್ರೆ ಶುಕ್ರ ಗ್ರಹ ಜಡ್ಜಸ್ನ ಮತ್ತೆ ನ್ಯಾಯಾಧಿಪತಿಗಳನ್ನ ಸೂಚಿಸುತ್ತೆ ಮೇದಿನಿ ಜ್ಯೋತಿಷ್ಯದ ಪ್ರಕಾರ. ಸೊ ಶನಿ ಗ್ರಹವು ಆಕ್ಷನ್ ನ ಎನ್ಫೋರ್ಸ್ ಮಾಡಿಸುತ್ತೆ, ಗುರುಗ್ರಹವು ಪಾಲಿಸಿಯನ್ನ ತೋರಿಸುತ್ತೆ. ಸೊ ಹಾಗಾಗಿ ಶುಕ್ರನು ಶನಿ ಹಾಗೂ ಗುರುವಿನ ಮಧ್ಯದಲ್ಲಿ ಇರೋದ್ರಿಂದ ಈ ತರದ ಒಂದು ಆಕ್ಷನ್ ಆಕ್ಚುಲಿ ಬರ್ಬೋದು, ಪಾಲಿಸಿ ಮೇಕಿಂಗ್ ಆಗಿ ಅಂಡ್ ಆಕ್ಷನ್ ಎನ್ಫೋರ್ಸ್ ಆಗೋಂಗೆ. ಮತ್ತೆ ಜಡ್ಜ್ ಸಹ ಇಂಥದನ್ನ ಸರಿ ಮಾಡ್ಲಿಕ್ಕೆ ಬರ್ಬೋದು. ಇದು ಒಂದು ಪ್ಲಸ್ ಸಾಕಷ್ಟು ದಾಂಪತ್ಯ ಕೇಸುಗಳಲ್ಲಾಗಿರ್ಬೋದು ಕೆಲವೊಂದು ಇಷ್ಟು ಬದಲಾವಣೆಗಳು ವೈಪರೀತ್ಯಗಳು ಕಂಡು ಬರ್ಬೋದು. ಮತ್ತು ಈ ಸಮಯದಲ್ಲಿ ನಮ್ಮ ಇಡೀ ದೇಶದ ಒಂದು ಜನರ ಒಂದು ಮಾನಸಿಕ ಸ್ಥಿತಿ ಏನಿರುತ್ತೆ ಮೊದಲ 15 ದಿನಗಳು ಉತ್ತಮವಾಗಿರುತ್ತೆ. ಶನಿ ಗ್ರಹವು ವಕ್ರಿ ಆದ್ಮೇಲೆ, ಯಾಕಂದ್ರೆ ನಮ್ಮ ದೇಶದ ವೃಷಭ ಲಗ್ನಕ್ಕೆ ಶನಿ ಗ್ರಹವು ಯೋಗಕಾರಕ, ಆತನೇ ವಕ್ರಿ ಆದಾಗ ನಮ್ಮಲ್ಲಿ ಏನೋ ಒಂದು ಸಮಸ್ಯೆಗಳು ಶುರುವಾಗುತ್ತೆ. ಯಾಕಂದ್ರೆ ಶುಕ್ರನು ಶನಿಯ ಒಂದು ವಕ್ರಿ ದೃಷ್ಟಿ ಕಂಡಾಗ ಅದರ ಒಂದು ಪವರ್ ಕಡಿಮೆ ಆಗುತ್ತೆ. ಏನೇ ರಾಶಿಯಲ್ಲಿದ್ರು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರು ಕಂಪ್ಲೀಟ್ 100% ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಜುಲೈ 26ನೇ ತಾರೀಕುವರೆಗೂ, ಜುಲೈ 13ರಿಂದ ಜುಲೈ 26 ಅಷ್ಟಾಗಿ ಉತ್ತಮ ಸಮಯ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಆಗಿತ್ತು. ಮತ್ತೆ ಇನ್ನೇನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಒಂದು ಸಣ್ಣ ವಿಡಿಯೋ ತುಣುಕಿನಲ್ಲಿ ಮಂಗಲ್ ಕೇತು ಕಂಜಂಕ್ಷನ್, ಕುಜ ಕೇತುವಿನ ಕಂಜಂಕ್ಷನ್, ಕುಜ ರಾಹುವಿನ ಒಂದು ಸಮಸಪ್ತಕ, ಕುಜ ಶನಿಯ ಸಮಸಪ್ತಕ, ಇವೆಲ್ಲವೂ ಜುಲೈ 18ರಿಂದ ಆಗಸ್ಟ್ 11ರವರೆಗೆ ಏನು ಮಾರ್ಪಡ್ತಾ ಇದೆ, ಕುಜ ಕೇತುವಿನ ಸಮೀಪದ ಒಂದು ಯುತಿ, ಕುಜ ರಾಹುವಿನ ಒಂದು ಸಮಸಪ್ತಕ, ಕುಜ ಶನಿಯ ಒಂದು ಸಮಸಪ್ತಕ, ಇಷ್ಟು ಜುಲೈ 18ರಿಂದ ಆಗಸ್ಟ್ 11ನೇ ತಾರೀಕುವರೆಗೂ ಇರುತ್ತೆ. ಇದರಿಂದ ಯಾವ ತರದ ಒಂದು ಕೃತ್ಯಗಳು ನಾವು ನೋಡಬಹುದು ಅಥವಾ ಯಾವುದೇ ತರದ ಒಂದು ಅಹಿತಕರ ಘಟನೆಗಳನ್ನ ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಆ ವಿಡಿಯೋನ ನೀವು ನೋಡಿ. ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ ವಿಡಿಯೋನ ಶನಿ ಗ್ರಹವು ವಕ್ರಿ ಆದಾಗ ಯಾವ ಪರಿಣಾಮಗಳನ್ನ ನೋಡ್ಬೋದು ಅನ್ನೋದ್ರ ಟೈಮಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಇಷ್ಟು ಬಂದು ಈಗ ನಾನು ಹೇಳಿದ್ದು ಶುಕ್ರ ಗ್ರಹದ ಒಂದು ವೃಷಭ ರಾಶಿಯ ಸಂಚಾರದ ಪ್ರಭಾವದಿಂದ ನಮ್ಮ ದೇಶದ ಮೇಲೆ ಯಾವ ತರದ ಪ್ರಭಾವ ಬೀಳುತ್ತೆ, ಇಡೀ ವಿಶ್ವದ ಮೇಲೆ ಯಾವ ಪ್ರಭಾವ ತರ ಬೀಳುತ್ತೆ ಅಂತ ಹೇಳಿದ್ದೇನೆ. ಸೊ ಶುಕ್ರ ಗ್ರಹ ಇರೋದ್ರಿಂದ ಈ ಫಾರ್ಮಾ ಸೆಕ್ಟರ್ ಇದಕ್ಕೆಲ್ಲ ಬಹಳ ಒಳ್ಳೆಯದು, ಅಥವಾ ಇದು ಶುಗರ್ ಸೆಕ್ಟರ್ ಅಥವಾ ಈ ಹೋಟೆಲ್ ಇಂಡಸ್ಟ್ರಿ, ಈ ಪರ್ಫ್ಯೂಮ್ಸ್, ಈ ತರದ ಒಂದು ಏನು ಶುಕ್ರ ಗ್ರಹದ ಒಂದು ವಾಣಿಜ್ಯ ಕ್ಷೇತ್ರಗಳು ಯಾವ್ಯಾವ್ದಿದೆಯೋ ಅಲ್ಲಿಗೆಲ್ಲ ಬಹಳ ಉತ್ತಮ. ಇಷ್ಟ ಆಗಿತ್ತು ಮೇದಿನಿ ಜ್ಯೋತಿಷ್ಯದ ಪ್ರಕಾರದ ಕೆಲವೊಂದು ಸಣ್ಣ ಪ್ರಿಡಿಕ್ಷನ್ಸ್. ಈ ಟೈಮಲ್ಲಿ ಪಬ್ಲಿಕ್ ಸೆಲೆಬ್ರೇಷನ್ ಸಹ ಆಗುತ್ತೆ. ರಥಯಾತ್ರೆಗಳು ಹೇಗೆ ಆದಾಗೆ ಪಬ್ಲಿಕ್ ಸೆಲೆಬ್ರೇಷನ್ಸ್ ಅಥವಾ ಒಂದು ಉನ್ನತವಾದಂತಹ ಒಂದು ಇಡೀ ದೇಶದಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ ಅಂತ ನಾನು ಹೇಳ್ಬೋದು. ಈಗ ಮುಂದಕ್ಕೆ ನಾವು 12 ರಾಶಿ 12 ಲಗ್ನಗಳಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ.
ಈ ಪ್ರೆಡಿಕ್ಷನ್ಸ್ನ ನೀವು ನಿಮ್ಮ ಜನ್ಮ ರಾಶಿ ಅಥವಾ ಜನ್ಮ ಲಗ್ನದ ಪ್ರಕಾರ ನೋಡ್ಬೋದು. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ನಾವು ನಮ್ಮ ಮನಸ್ಸಿನಿಂದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ನಾವು ಚಂದ್ರ ರಾಶಿಯಿಂದ ನೋಡೋದು ಉತ್ತಮವಾಗುತ್ತೆ. ಹಾಗೂ ಲಗ್ನದಿಂದನೂ ಸಹ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಯಾವ್ದಾರ ಒಂದು ಘಟನೆಗಳು ಅಥವಾ ಯಾವ್ದೋ ಒಂದು ಮಹತ್ತರವಾದಂತಹ ಒಂದು ಈವೆಂಟ್ಸ್ ನಡಿಬೇಕು ಒಬ್ಬ ಮನುಷ್ಯನ ಜೀವನದಲ್ಲಿ ಅಂದ್ರೆ ಲಗ್ನ ಬಹಳ ಸಹಾಯಕಾರಿಯಾಗುತ್ತೆ. ಸೊ ಹಾಗಾಗಿ ಚಂದ್ರ ರಾಶಿ ಮತ್ತೆ ಜನ್ಮ ಲಗ್ನದಿಂದ ನೋಡೋದು ಬಹಳ ಉತ್ತಮ. ಸೊ ಹಾಗಾಗಿ ಎರಡರಿಂದನೂ ನೋಡಿ ತಾಳೆ ಹಾಕಿ ನಾವು ಯಾವ ತರದ ಪರಿಣಾಮಗಳು ಬರುತ್ತೆ ಅಂತ ನೋಡ್ಬೋದು. ಇಲ್ಲಾಂದ್ರೆ ಇವೆರಡರಲ್ಲಿ ಯಾವುದು ಉತ್ತಮವಾಗಿದೆ ಮತ್ತೆ ಅತ್ಯಂತ ಬಲಶಾಲಿಯಾಗಿದೆ ಅದ್ರ ಮೂಲಕನೂ ನಾವು ನೋಡ್ಬೋದು. ಈಗ ನಾವು ಮೊದಲಿಗೆ ಶುರು ಮಾಡೋಣ ಮೇಷರಾಶಿ ಅಥವಾ ಮೇಷಲಗ್ನ. ಸೊ ಮೇಷರಾಶಿ ಅಥವಾ ಮೇಷಲಗ್ನದವರಾದ್ರೆ ನಿಮ್ಮ ಒಂದು ಪ್ರಮುಖ ಗಮನ ನಿಮ್ಮ ಆರ್ಥಿಕತೆಯ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಹಾಗೂ ನಿಮ್ಮ ಸ್ವತ್ತಿನ ಬಗ್ಗೆ ಮತ್ತು ವಾಹನ ವಾಚನ ಇದ್ರ ಬಗ್ಗೆ ಜಾಸ್ತಿ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಆರ್ಥಿಕ ಲಾಭವನ್ನ ಅನುಭವಿಸ್ತೀರಾ. ಒಳ್ಳೆಯ ಒಂದು ಲಾಭ ಆಗುತ್ತೆ. ಯಾವುದೇ ತರ ಹೂಡಿಕೆಗಳು ಮುಂಚೆ ಮಾಡಿದ್ರು ನಿಮ್ಗೆ ಉತ್ತಮ ಲಾಭಗಳು ಸಿಗ್ಬೋದು ಈ ಸಮಯದಲ್ಲಿ. ಮತ್ತೆ ಎಷ್ಟೋ ಕೌಟುಂಬಿಕ ಸಂಬಂಧಗಳು ಈ ಸಮಯದಲ್ಲಿ ಸುಧಾರಿತವಾಗುತ್ತೆ. ನಿಮ್ಮ ವೈವಾಹಿಕ ಜೀವನ ಸಹ ಒಂದು ಉತ್ತಮ ಪ್ರಗತಿಯತ್ತ ಸಾಗುತ್ತೆ. ಮತ್ತು ನಿಮಗೆ ಐಷಾರಾಮಿ ಖರೀದಿಗಳ ಬಗ್ಗೆ ಸಾಕಷ್ಟು ಒಲವಿರುತ್ತೆ. ಮತ್ತೆ ಯಾವುದೋ ಒಂದು ಲಕ್ಸುರಿಯಸ್ ಪರ್ಚೇಸ್ ಅಂತ ಏನ್ ಹೇಳ್ತೀವಿ, ಐಷಾರಾಮಿ ಖರೀದಿಯನ್ನ ಮಾಡ್ಬೋದು ನೀವು. ಮತ್ತೆ ಹೂಡಿಕೆಗಳು, ಭೌತಿಕ ಸುಖ ಇವೆಲ್ಲವನ್ನ ನೀವು ಅನುಭವಿಸ್ಲಿಕ್ಕೆ ಇದು ಬಹಳ ಒಳ್ಳೆಯ ಸಮಯ. ಆದ್ರೆ ಈ ಸಮಯದಲ್ಲಿ ನೀವು ಅತಿಯಾದಂತಹ ಖರ್ಚನ್ನ ಮಾಡೋದನ್ನ ತಪ್ಪಿಸ್ಬೇಕಾಗತ್ತೆ. ನಿಮಗೆ ಉತ್ತಮವಾದ ಆರ್ಥಿಕ ಲಾಭ ಆಗ್ತಾ ಇರುತ್ತೆ. ಯಾಕಂದ್ರೆ ಶನಿ ಗ್ರಹವು 11ನೇ ಮನೆಯ ಫಲಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ರಾಹು ಗ್ರಹ ಆಲ್ರೆಡಿ 11ನೇ ಮನೆಯಲ್ಲಿದ್ದಾನೆ. ಶನಿ ವಕ್ರಿಯಾಗಿ 11ನೇ ಮನೆಯ ಫಲಗಳನ್ನು ಕೊಡ್ಲಿಕ್ಕೆ ಶುರುವಾದಾಗ ಸೊ ಏನಾಗುತ್ತೆ, ಒಂದು ಸಾಡೆ ಸಾತಿ ಅಥವಾ ಏಳರಾಟ ಶನಿ ಏನಿದೆ ಅದರ ಬಗ್ಗೆ ಒಂದು ಟೆಂಪರರಿ ಹಾಲ್ಟ್ ಬರುತ್ತೆ. ಅಂಡ್ ಶನಿ ನಿಮ್ಗೆ ಒಳ್ಳೆ ಫಲ ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಟ್ರಾ ಖರ್ಚು ಮಾಡೋದಲ್ಲ, ಆದಷ್ಟು ಅದನ್ನ ಕೂಡಿಟ್ಕೋಬೇಕಾಗತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅತಿಯಾದ ಖರ್ಚು ಮಾಡಬೇಡಿ. ಯಾಕಂದ್ರೆ ಶುಕ್ರ ದ್ವಿತೀಯದಲ್ಲಿದ್ದಾಗ ಒಳ್ಳೆ ಸಮಯ ಕೂಡಿಡಕ್ಕೆ. ಯಾಕಂದ್ರೆ ನಿಮ್ಮ ದ್ವಿತೀಯಾಧಿಪತಿ ಶುಕ್ರ ದ್ವಿತೀಯದಲ್ಲೇ ಇದ್ದಾಗ ಇದಕ್ಕಿಂತ ಉತ್ತಮ ಸಮಯವನ್ನು ನೀವು ನಿರೀಕ್ಷಿಸ್ಲಿಕ್ಕಾಗಲ್ಲ. ಅಂಡ್ ನಿಮ್ಮ ಅದೃಷ್ಟಕ್ಕೆ ಈ ಸಮಯದಲ್ಲಿ ಶನಿ ಗ್ರಹವು ವಕ್ರಿ ಆಗೋದ್ರಿಂದ ನಿಮಗೆ 12ನೇ ಮನೆ ಫಲಗಳನ್ನ ಶನಿ ಗ್ರಹ ಕೊಡಲ್ಲ. ಹಾಗಾಗಿ ಸಾಕಷ್ಟು ವಿಷಯದಲ್ಲಿ ನಿಮಗೆ ಹಣ ಸಂದಾಯವಾಗುತ್ತೆ ಮತ್ತೆ ಹಣ ಉಳಿತಾಯಕ್ಕೂ ಸಹ ಬಹಳಷ್ಟು ಮಾರ್ಗಗಳು ಸಿಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ನೀವು ಹಣವನ್ನು ಉಪಯೋಗಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಿಮಗೆ ಯಾವುದೇ ತರಹದ ಒಂದು ಪರಿಹಾರಗಳನ್ನ ನಾನು ಉಪಾಯಗಳನ್ನ ಹೇಳಲ್ಲ. ನೀವು ಹಣದ ಒಂದು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗ ವೃಷಭ ರಾಶಿ ಅಥವಾ ವೃಷಭ ಲಗ್ನಕ್ಕೆ ನೋಡೋಣ ಬನ್ನಿ. ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ತಮ್ಮ ಆತ್ಮವಿಶ್ವಾಸ ಬಹಳಷ್ಟು ಮುಖ್ಯವಾಗುತ್ತೆ ಈ ಸಮಯದಲ್ಲಿ. ಮತ್ತು ತಮ್ಮ ಬಗ್ಗೆ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸ್ತಾರೆ. ತಮ್ಮ ರೂಪವನ್ನ, ತಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚುಗೊಳಿಸ್ಲಿಕ್ಕೆ ಮತ್ತು ತಮ್ಮನ್ನ ಸಿಂಗರಿಸಿಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಒಲವನ್ನ ವೃಷಭ ರಾಶಿ ವೃಷಭ ಲಗ್ನದವರು ತೋರಿಸ್ತಾರೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಆಕರ್ಷಣಾ ಮನೋಭಾವ ಜಾಸ್ತಿ ಆಗುತ್ತೆ. ಪ್ಲಸ್ ನೀವು ತಮ್ಮ ಸ್ವಯಂ ಸುಧಾರಣೆಯತ್ತ ಸಹ ನೀವು ಅತ್ಯಂತ ಗಮನ ಕೊಡ್ತೀರಾ. ಮತ್ತೆ ಹೊಸ ಸಂಬಂಧಗಳು ಮತ್ತು ಹೊಸ ಮನ್ನಣೆಗಳಿಗೆ ಸಹ ನೀವು ಅವಕಾಶಗಳಿಗೆ ಸಹ ನೀವು ತಲೆದೂಗ್ತೀರಾ. ಈ ಸಮಯದಲ್ಲಿ ವೈವಾಹಿಕ ಸಂಬಂಧಕ್ಕೆ ಅಥವಾ ವಿವಾಹವಾಗ್ಲಿಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಸಹ ಸಾಧ್ಯತೆ ಇದೆ. ಮತ್ತೆ ಆರೋಗ್ಯ ಮತ್ತೆ ಚೈತನ್ಯವು ಸಹ ಸುಧಾರಿಸುತ್ತೆ ನಿಮ್ಮಲ್ಲಿ ಈ ಸಮಯದಲ್ಲಿ. ಮತ್ತೆ ಯಾವುದೇ ತರದ ಅತಿಭೋಗಿಕ ವಸ್ತುಗಳಿಂದ ಸ್ವಲ್ಪ ದೂರವಿದ್ರೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಶುಕ್ರ ಗ್ರಹವು ಲಗ್ನದಿಂದ ಸಾಕಷ್ಟು ಆರಾಮಾಗಿ ಮತ್ತೆ ಭೌತಿಕ ಸುಖವನ್ನ ಪಡಬೇಕು ಅಂತ ನೀವು ಸಾಕಷ್ಟು ಇಚ್ಛೆ ಪಡ್ತೀರಾ. ಆದ್ರೆ ಈ ಸಮಯದಲ್ಲಿ ನೀವು ಕುಜ ಕೇತು ಚತುರ್ಥದಲ್ಲಿ ಇರೋದ್ರಿಂದ, ರಾಹು ದಶಮದಲ್ಲಿರೋದ್ರಿಂದ ನೀವು ಸಾಕಷ್ಟು ಕಷ್ಟಪಟ್ಟು ನೀವು ಕೆಲಸ ಸಹ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಸುಲಭವಾಗಿ ಫಲಗಳು ಸಿಗೋದಿಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸನೂ ಮಾಡಬೇಕು. ಯಾಕಂದ್ರೆ ಶನಿ 11ನೇ ಮನೆಯಲ್ಲಿ ವಕ್ರಿ ಆದಾಗ ದಶಮದ ಫಲಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಅಲ್ಲದೆ ಶುಕ್ರ ನಿಮ್ಮ ಲಗ್ನದಲ್ಲಿದ್ದಾಗ ನೀವು ಆರಾಮಾಗಿ ಇದ್ಬಿಟ್ರೆ ಅವಾಗ ನಿಮ್ಮ ಪ್ರಯತ್ನದ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಬಂದಾಗ ನೀವು ಅದ್ರಲ್ಲಿ ಏನೋ ಒಂಚೂರು ಕಡಿಮೆ ಆಗಿ ನೀವು ತೆಗೆದುಕೊಳ್ಳದೆ ಆಗ್ಬೋದು. ಯಾಕಂದ್ರೆ ಆರಾಮಾಗಿರ್ಲಿಕ್ಕೆ ಹೋದಾಗ ಆಲಸ್ಯವೂ ಸಹ ಮೈಗೂಡುತ್ತೆ. ಸೊ ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಇದೊಂದೇ ಉಪಾಯ ಅಥವಾ ಪರಿಹಾರ ಹೇಳೋದು, ನಿಮ್ಮ ಏನು ನೈಸರ್ಗಿಕ ಒಂದು ನೇಚರ್ ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆಯೋ ಹಾರ್ಡ್ ವರ್ಕಿಂಗ್ ನೇಚರು, ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಪರಿಶ್ರಮವನ್ನು ನೀವು ಬಿಡಬೇಡಿ.
ಇನ್ನು ಮಿಥುನ್ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಈ ಸಮಯದಲ್ಲಿ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ವಿದೇಶಿ ಸಂಪರ್ಕಗಳು ಜಾಸ್ತಿ ಆಗುತ್ತೆ, ಮತ್ತೆ ಆಧ್ಯಾತ್ಮಿಕತೆ ಅಥವಾ ನಿಮ್ಮ ಒಲವು ಮೂಡಲಿಕ್ಕೆ ಶುರುವಾಗುತ್ತೆ, ಮತ್ತೆ ನಿಮ್ಮ ಸಂಬಂಧದವರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ನಿಮಗೆ ಬಹಳಷ್ಟು ಉತ್ತಮ ಬಾಂಧವ್ಯ ಹೊರಬರುತ್ತೆ. ಆದರೆ ನಿಮ್ಮ ಯಾವುದೇ ತರಹದ ರಹಸ್ಯ ಸಂಬಂಧಗಳಿದ್ರೆ ಅವಾಗ ಬಗ್ಗೆ ಎಚ್ಚರ ಇರಲಿ. ಆ ಥರದನ್ನು ನೀವು ಇಟ್ಕೊಳ್ಳಬಹುದು. ಆ್ಯಕ್ಚುಲಿ ಮಾರಲಿ ಇಟ್ ಇಸ್ ನಾಟ್ ರೈಟ್. ಸೊ ಅಂಥದ್ದಿದ್ದಾಗ ನಿಮಗೆ ಅದರಿಂದ ತೊಂದರೆ ಆಗುವಂತಹ ಸಾಧ್ಯತೆಯೂ ಇದೆ. ಮತ್ತು ಅನಗತ್ಯ ಖರ್ಚುಗಳನ್ನು ನೀವು ಮಾಡೋದನ್ನು ಸಹ ನಿಲ್ಲಿಸಬೇಕು. ನಿಮಗೆ ಎಂದಿನಂತೆ ಸಣ್ಣ ಸಣ್ಣ ಪ್ರಯಾಣಗಳು ಆಗ್ತಾನೆ ಇರುತ್ತೆ. ಯಾಕಂದರೆ ಮಿಥುನ ರಾಶಿ ನೈಸರ್ಗಿಕವಾಗಿ 3ನೇ ರಾಶಿ ಆದ್ರಿಂದ ಸಣ್ಣ ಪ್ರಾಣಿಗಳು ಲೈಫ್ ಲಾಂಗ್ ಅವ್ರಿಗೆ ಆಗ್ತಾನೆ ಇರುತ್ತೆ. ಆ್ಯಂಡ್ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಅದಕ್ಕೆ ಅವ್ರ ಹಣ ಖರ್ಚು ಮಾಡ್ಬೋದು. ಸೊ ಒಂದಲ್ಲ ಒಂದು ರೀತಿಲಿ ಹಣ ಅವ್ರಿಗೆ ಹೋಗ್ತಾನೆ ಇರುತ್ತೆ. ಸೊ ಅನಗತ್ಯ ಖರ್ಚುಗಳನ್ನ ಅವ್ರು ಮಾಡೋದನ್ನ ಕಡಿಮೆ ಮಾಡಿದ್ರೆ ಮತ್ತೆ ದಾನ ಧರ್ಮಗಳಿಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಬಟ್ ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಹತ್ರ ನಿಮ್ಮ ಚಿತ್ತ ಹೋಗೋದ್ರಿಂದ ನಿಮಗೆ ಹಣದ ಉಳಿತಾಯದ ಬಗ್ಗೆ ಕಡಿಮೆ ಧ್ಯಾನ ಹೋಗ್ಬೋದು. ಸೊ ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರೋದು ಹಣದ ವಿಷಯದಲ್ಲಿ ಬಹಳ ಒಳ್ಳೆಯದು. ಇಷ್ಟು ಬಂದು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗಾಗಿತ್ತು. ಈಗ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನೋಡೋಣ ಬನ್ನಿ. ಸೊ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನಿಮ್ಮ ಸಾಕಷ್ಟು ಗಮನ ಲಾಭ ಹಾಗೂ ಸಾಮಾಜಿಕ ವಲಯ ಆಕಾಂಕ್ಷೆಗಳ ಮೇಲೆ ಇರುತ್ತೆ. ನಿಮ್ಮ ಸ್ನೇಹಿತರು ಅಥವಾ ನೆಟ್ವರ್ಕ್ಗಳ ಮೂಲಕ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ. ನಿಮ್ಮ ನೆಟ್ವರ್ತ್ ಆಗುತ್ತೆ ಹಾಗೂ ಇಚ್ಛೆಗಳು ಪೂರ್ತಿ ಆಗುತ್ತೆ. ಯಾಕಂದರೆ ಶುಕ್ರ 11ನೇ ಮನೆಗೆ ಬಂದಾಗ ಇಚ್ಛಾ ಪೂರ್ತಿ ಸ್ಥಾನ ಅಲ್ವಾ ಅದು. ಹಾಗಾಗಿ ಇಚ್ಛೆಗಳು ಪೂರ್ತಿ ಆಗಬೇಕು. ಮತ್ತು ಅನಿರೀಕ್ಷಿತ ಲಾಭವೂ ಆಗುವ ಸಾಧ್ಯತೆ ಇದೆ. ಆದರೆ ನೀವು ಎಷ್ಟೋ ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನು ವ್ಯಯಿಸ್ಬೋದು. ಮತ್ತು ಆರೋಗ್ಯದ ವಿಷಯದಲ್ಲೂ ಸಹ ನೀವು ಹಣವನ್ನು ವ್ಯಯಿಸ್ಬೋದು. ಮತ್ತು ಸಾಮಾಜಿಕ ಜೀವನ ಪ್ರವರ್ಧಮಾನ ಮತ್ತು ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದರ ಬಗ್ಗೆನೂ ಸಹ ನೀವು ಸಾಕಷ್ಟು ಒಂದು ಗಮನವನ್ನು ಕೊಡ್ತೀರಾ. ಮತ್ತು ನೆಟ್ವರ್ಕಿಂಗ್ ಮತ್ತು ಸಹಯೋಗಗಳಿಂದ ನಿಮಗೆ ಒಂದು ಒಳ್ಳೆಯ ಅವಧಿ ಮತ್ತು ಒಂದು ಒಳ್ಳೆಯ ನೌಕರಿಯನ್ನು ಹುಡುಕ್ಲಿಕ್ಕೂ ಸಹ ಈ ಸಮಯ ಚೆನ್ನಾಗಿದೆ. ಇಷ್ಟು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರೆಗಾಗಿತ್ತು. ನಾನು ಒಂದೇ ವಿಷಯ ಅವ್ರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಥರದ ಒಂದು ಲಾಭ ಆದಾಗ ಹಿಗ್ಗಬೇಡಿ, ತಾಳ್ಮೆಯಿಂದ ಅದನ್ನು ವ್ಯವಹರಿಸಿ ಮತ್ತು ಅನಗತ್ಯ ಖರ್ಚುಗಳನ್ನ ಮಾಡಬೇಡಿ. ಈಗ ಮುಂದಕ್ಕೆ ನೋಡೋಣ ಬನ್ನಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರಿಗೆ. ಸಿಂಹರಾಶಿ ಅಥವಾ ಸಿಂಹ ಲಗ್ನದವರಿಗೆ ವೃತ್ತಿ, ಖ್ಯಾತಿ ಹಾಗೂ ಸಾರ್ವಜನಿಕ ಒಂದು ಇಮೇಜ್ ಅಂತ ಏನಿದೆ ಅದನ್ನ ಕಾಪಾಡಿಕೊಳ್ಳೋದೇ ನಿಮ್ಮ ಒಂದು ಮುಖ್ಯ ವಿಷಯವಾಗುತ್ತೆ. ಈ ಸಮಯದಲ್ಲಿ 10ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ವೃತ್ತಿಪರ ಯಶಸ್ಸು ಸಿಗುತ್ತೆ. ನಿಮಗೆ ಒಂದಿಷ್ಟು ಮನ್ನಣೆ, ಪದೋನ್ನತಿ ಇವೆಲ್ಲವೂ ಸಹ ಸಿಗುತ್ತೆ. ಮತ್ತೆ ಕೆಲಸದ ಸ್ಥಳದಲ್ಲಿ ಉತ್ತಮ ಖ್ಯಾತಿ ಮತ್ತು ಆಕರ್ಷಣೆಯೂ ಸಹ ನಿಮಗೆ ಲಭ್ಯವಾಗಲಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದಂತಹ ಒಂದು ಎಷ್ಟೋ ವರ್ಷಗಳ ಒಂದು ಸಾಧನೆ ಏನಿದೆ ಅದಕ್ಕೆ ಒಂದು ಪ್ರತಿಫಲ ಸಿಗುವಂತಹ ಸಮಯ ಇದಾಗಿರುತ್ತೆ. ಯಾಕಂದ್ರೆ 8ನೇ ಮನೆಯಲ್ಲಿ ಶನಿ ಗ್ರಹವು ವಕ್ರಿಯಾಗಿ ಸಪ್ತಮದ ಫಲಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅರ್ಧ ವರ್ಷದಿಂದ. ಅವಾಗ ಅದೇ ವಕ್ರಿ ದೃಷ್ಟಿಯಿಂದ ಶುಕ್ರನನ್ನ ನೋಡೋದ್ರಿಂದ, ದಶಮಾಧಿಪತಿಯನ್ನ ನೋಡೋದ್ರಿಂದ ಸೊ ಏನಾಗುತ್ತೆ ಆ ಸಮಯದಲ್ಲಿ ನಿಮಗೆ ಒಂದು ಉತ್ತಮವಾದಂತಹ ಪದವಿ ಪುರಸ್ಕಾರಗಳು ಸಹ ಸಿಗುವಂತಹ ಸಾಧ್ಯತೆ ಇದೆ. ಸೊ ಪದೋನ್ನತಿಯ ಒಂದು ಲಾಭ ಆಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ. ಮತ್ತೆ ಸೃಜನಾತ್ಮಕವಾಗಿ ಅಥವಾ ಐಷಾರಾಮಿ ಸಂಬಂಧಿತ ವೃತ್ತಿಗಳಲ್ಲಿರೋರಿಗೆ ಅನುಕೂಲಕರವಾದಂತಹ ಸಮಯ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಶುಕ್ರ ಗ್ರಹವು ದಶಮಾಧಿಪತಿ ಆದಾಗ ಯಾರು ಈ ಸೃಜನಾತ್ಮಕ ಅಥವಾ ಕ್ರಿಯಾಶೀಲವಾದಂತಹ ಒಂದು ವೃತ್ತಿಗಳಲ್ಲಿ ಇರ್ತಾರೋ, ಅಂದ್ರೆ ಆರ್ಟಿಸ್ಟಿಕ್ ಪ್ರೊಫೆಷನಲ್ ಇರ್ತಾರೋ ಅಥವಾ ಈ ಸಿನಿಮಾ ರಂಗದಲ್ಲಿ ಇರ್ತಾರೋ ಅವರಿಗೆ ಸಹ ಈ ಸಮಯದಲ್ಲಿ ಬಹಳ ಉತ್ತಮವಾದ ಒಂದು ವೇಳೆಯನ್ನ ಅವರು ಅನುಭವಿಸ್ಲಿಕ್ಕೆ ಸಿಗುತ್ತೆ. ಸೊ ಇದು ಸಿಂಹರಾಶಿ ಅಥವಾ ಸಿಂಹ ಲಗ್ನದವರಿಗೆ ಆಗಿತ್ತು. ನಾನು ನಿಮಗೆ ಒಂದೇ ಹೇಳೋದು ಅಂದರೆ, ನಿಮಗೆ ವೃತ್ತಿಯಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಸಿಗೋದ್ರಿಂದ ಈ ಸಮಯದಲ್ಲಿ ನಿಮಗೆ ಯಾವುದೇ ಥರದ ಒಂದು ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಸೊ ಹಾಗಾಗಿ ಹಣದ ವಿಷಯದಲ್ಲೂ ಸಹ ನಿಮ್ಗೆ ಸಮಸ್ಯೆ ಬರೋದಿಲ್ಲ. ಬಟ್ ಆದರೆ ನೀವು ಇಲ್ಲದೇ ಇರುವಂತಹ ಯೋಚನೆಗಳನ್ನ ನಿಮ್ಮ ತಲೆ ಮೇಲೆ ತುಂಬಿಕೊಂಡು, ಯಾಕಂದ್ರೆ ಲಗ್ನದಲ್ಲೇ ನಿಮ್ಮ ರಾಶಿಯಲ್ಲೇ ಕುಜ ಕೇತು ಇರೋದ್ರಿಂದ ನಿಮಗೆ ಭಾರಿ ತಲೆ ಬಿಸಿ ಮಾಡ್ಕೋತೀರಾ. ಸೊ ಅದನ್ನ ನೀವು ಕಡಿಮೆ ಮಾಡಿದ್ರೆ ನಿಮಗೆ ಈ ಸಮಯ ಬಹಳ ಉತ್ತಮವಾಗಿರುತ್ತೆ. ಇದು ಸಿಂಹರಾಶಿ ಸಿಂಹ ಲಗ್ನದವರೆಗಾಗಿತ್ತು. ಮುಂದೆ ನಾವು ಕನ್ಯಾ ರಾಶಿ ಕನ್ಯಾ ಲಗ್ನದವ್ರನ್ನ ನೋಡೋಣ ಬನ್ನಿ. ಸೊ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಉನ್ನತ ಶಿಕ್ಷಣ, ಪ್ರಯಾಣ ಮತ್ತು ತತ್ವಶಾಸ್ತ್ರ ಇಷ್ಟು ಸಹ ಈ ಸಮಯದಲ್ಲಿ ನಿಮಗೆ ಬಹಳ ಮುಖ್ಯವಾಗುತ್ತೆ. ಸೊ ಉನ್ನತ ಅಧ್ಯಯನಕ್ಕಾಗಿ ನೀವು ಆಧ್ಯಾತ್ಮಿಕ ಅನ್ವೇಷಣೆಗಳನ್ನ ಮತ್ತು ದೂರದ ಪ್ರಯಾಣಗಳಿಗೆ ನೀವು ಸಾಕಷ್ಟು ಅವಕಾಶಗಳನ್ನ ಪಡಿತೀರಾ ಮತ್ತು ಅದಕ್ಕೆ ಸಾಕಷ್ಟು ಒತ್ತನ್ನ ಸಹ ಕೊಡ್ತೀರಾ. ಇದರೆಲ್ಲದರ ಉತ್ತಮ ಅನುಭವ ನಿಮಗೆ ಆಗುತ್ತೆ. ಸೊ ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನದವರು ಉನ್ನತ ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ದೂರದ ಪ್ರದೇಶಕ್ಕೆ ಹೋಗಬೇಕು ಅಂತಿರ್ತೀರೋ ಅವರಿಗೆ ಈ ಸಮಯದಲ್ಲಿ ಸಾಧ್ಯ ಇದೆ. ಮತ್ತೆ ಪರೀಕ್ಷೆಗಳು ಮತ್ತೆ ಕಾನೂನು ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ.
ಯಾಕಂದ್ರೆ 6ನೇ ಮನೆಯಲ್ಲಿ ರಾಹು ಮತ್ತೆ ಶನಿ 7ನೇ ಮನೆಯಲ್ಲಿ ಇದು ವಕ್ರಿ ಆಗೋದ್ರಿಂದ. ಮತ್ತೆ ಇದೇ ಸಮಯದಲ್ಲಿ ನಿಮಗೆ ಈ ಯಾವುದೇ ತರದ ಒಂದು ಈ ಪ್ರಕಾಶನದ ಅಥವಾ ಅಧ್ಯಾಪನೆಯ ಅಥವಾ ಒಂದು ಲೇಖಕರಾದಂತಹ ವೃತ್ತಿಯಲ್ಲಿ ಇದ್ದವ್ರಿಗೆ, ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಈ ಸಮಯದಲ್ಲಿ ಒಂದು ಉತ್ತಮವಾದಂತಹ ಒಂದು ಯಶಸ್ಸು ಅಥವಾ ಅಭಿವೃದ್ಧಿ ಸಹ ನೋಡ್ಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನವಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಅಂತಹ ಶುಕ್ರ ನವಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಉತ್ತಮವಾದ ಫಲಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರವರೆಗೆ ಒಂದೇ ಒಂದೇನು ಹೇಳೋದು ಅಂತ ಹೇಳಿದ್ರೆ, ತಮ್ಮ ಒಂದು ಆಧ್ಯಾತ್ಮಿಕ ಜೀವನವನ್ನ ಬಿಡದೆ ಅದರಲ್ಲಿ ನೀವು ಮುನ್ನುಗ್ಗಿ ಹೋಗ್ತಾ ಇರಿ ಅಥವಾ ಮುಂದಕ್ಕೆ ಸಾಕ್ತಾ ಇರಿ ಅಂತ ನಾನು ಸಲಹೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗಾಗಿತ್ತು. ಈಗ ಮುಂದೆ ನಾವು ತುಲಾ ರಾಶಿ ತುಲಾ ಲಗ್ನದವ್ರಿಗೆ ನೋಡೋಣ ಬನ್ನಿ. ತುಲಾ ರಾಶಿ ತುಲಾ ಲಗ್ನದವ್ರಿಗೆ ಸಂಪನ್ಮೂಲಗಳ ಬಗ್ಗೆ ಮತ್ತೆ ಅನ್ಯೋನ್ಯತೆಯ ಬಗ್ಗೆ ಮತ್ತು ರೂಪಾಂತರದ ಬಗ್ಗೆ ಸಾಕಷ್ಟು ಒಂದು ಗಮನ ಈ ಸಮಯದಲ್ಲಿ ಇರುತ್ತೆ. ಸೊ ನಿಮಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಅಷ್ಟಮದಲ್ಲಿ ತನ್ನ ಇನ್ನೊಂದು ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ವಿಮೆಯ ಪ್ರಕಾರ ವಿಮೆಯಿಂದ ಒಂದಿಷ್ಟು ಹಣ ಲಾಭ ಆಗ್ಬೋದು, ಅಥವಾ ನಿಮ್ಮ ಒಂದು ಜೀವ ವಿಮಾ ಯೋಜನೆ ಬಗ್ಗೆ ನೀವು ಒಂದು ಮಾಹಿತಿಯನ್ನು ಪಡೆದು ಅದರಲ್ಲಿ ಇನ್ವೆಸ್ಟ್ ಮಾಡುವಂತಹ ಟೈಮ್ ಬರ್ಬೋದು. ಮತ್ತೆ ನಿಮ್ಮ ಸಂಗಾತಿಯ ಜೊತೆ ಅಥವಾ ಸಂಗಾತಿಯಿಂದ ನಿಮಗೆ ಹಣಕಾಸಿನ ಲಾಭ ಆಗ್ಬೋದು, ಅಥವಾ ನಿಮ್ಮ ಒಂದು ಅತ್ತೆ ಮಾವ ಏನಿರ್ತಾರೆ ಅವರಿಂದನೂ ಹಣಕಾಸಿನ ಲಾಭ ಆಗ್ಬೋದು. ಅವರ ಜೊತೆಗಿನ ಸಂಬಂಧ ಸಹ ಒಂದು ಉತ್ತಮವಾದ ರೀತಿಯಲ್ಲಿ ಸರಿ ಹೋಗ್ಬೋದು. ಮತ್ತೆ ಸಂಬಂಧಗಳಲ್ಲಿ ಉತ್ತಮ ಅನ್ಯೋನ್ಯತೆ ಇರುತ್ತೆ. ಮತ್ತೆ ಸಾಲಗಳನ್ನು ಪರಿಹರಿಸಲು ಇದು ಒಳ್ಳೆ ಅವಧಿ ಅಂತ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧಿಕಾರ ಹೋರಾಟಗಳನ್ನು ತಪ್ಪಿಸ್ಬೇಕಾಗತ್ತೆ ನೀವು ಈ ಸಮಯದಲ್ಲಿ. ಯಾಕೆಂತ ಹೇಳಿದ್ರೆ ನೀವು ಅಷ್ಟು ಸುಲಭವಾಗಿ ಕೆಲವೊಂದು ಹೋರಾಟಗಳನ್ನ ಗೆಲ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 6ನೇ ಮನೆಯಲ್ಲಿ ಶನಿ ವಕ್ರಿ ಆದಾಗ ನಿಮ್ಗೆ ಅಷ್ಟು ಸ್ವಲ್ಪ ಬಲ ಸಿಗೋದಿಲ್ಲ. ಮತ್ತೆ ರಾಹು ಪಂಚಮದಲ್ಲಿ ಇರೋದ್ರಿಂದ ಪದಚ್ಯುತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಸಾಕಷ್ಟು ಬಾರಿ ಎಲ್ಲಿವರೆಗೂ ಗುರುವಿನ ಒಂದು ಉದಯವಾಗೋದಿಲ್ವೋ ಮತ್ತೆ ಗುರುವಿನ ಒಂದು ಸಂಚಾರ ಕರ್ಕ ರಾಶಿಯಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ಬಹಳಷ್ಟು ವಿಷಯಗಳಲ್ಲಿ ಮೌನವನ್ನ ವಹಿಸಬೇಕಾಗುತ್ತೆ. ಹಾಗಾಗಿ ನಿಮ್ಮ ಔದ್ಯೋಗಿಕ ಇದು ವಿಚಾರಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಇದು ತುಲಾ ರಾಶಿ ಹಾಗೂ ತುಲಾ ಲಗ್ನದವರ ಒಂದು ಪ್ರಿಡಿಕ್ಷನ್ಸು. ಸೊ ನಿಮಗೆ ಯಾವುದೇ ರೀತಿಯಿಂದ ನಾನು ಹೇಳಬೇಕು ಅಂತ ಹೇಳಿದ್ರೆ ಉತ್ತಮವಾಗೇ ಇದೆ ಈಗ ಸಮಯ. ಬಟ್ ಆದರೆ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲಿ ಔದ್ಯೋಗಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಸ್ವಲ್ಪ ಡಾಮಿನೆನ್ಸ್ ಏನು ನೀವು ತೋರಿಸ್ತೀರಾ ಅದನ್ನ ನೀವು ಸ್ವಲ್ಪ ದಿನಗಳು ಪಕ್ಕಕ್ಕಿಡಬೇಕಾಗತ್ತೆ. ಇಷ್ಟು ತುಲಾ ರಾಶಿ ತುಲಾ ಲಗ್ನದವ್ರಿಗಾಗಿತ್ತು. ಮುಂದೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ನಿಮಗೆ ಈ ಸಮಯದಲ್ಲಿ ಪಾಲುದಾರಿಕೆ ಬಗ್ಗೆ, ಒಂದು ಹೊಸ ಪಾರ್ಟ್ನರ್ಶಿಪ್ಸ್ ಬಗ್ಗೆ, ವಿವಾಹದ ಸಂಬಂಧಗಳು ಬರ್ಬೋದು ಅಥವಾ ಒಪ್ಪಂದಗಳು ಬರ್ಬೋದು. ಇದ್ರ ಬಗ್ಗೆ ಎಲ್ಲ ನಿಮ್ಮ ಗಮನ ಜಾಸ್ತಿ ಹೋಗುತ್ತೆ. ಮತ್ತೆ ಸುಧಾರಿತ ಸಂಬಂಧಗಳು ಮತ್ತು ಪಾಲುದಾರಿಕೆಯಲ್ಲಿ ನಿಮ್ಗೆ ಸಾಮರಸ್ಯ ಒಂದು ಕೊಡುವಂತಹ ಒಳ್ಳೆಯ ಒಂದು ಮಿತ್ರರು ಸಹ ಸಿಗ್ಬೋದು ನಿಮಗೆ. ವಿವಾಹ ವ್ಯಾಪಾರಾದಿ ವಿಷಯಗಳಲ್ಲಿ ಮತ್ತು ಮೈತ್ರಿಗಳಲ್ಲಿ ವಿವಾದಗಳ ಒಂದು ಪರಿಹಾರಕ್ಕೂ ಸಹ ಅನುಕೂಲಕರವಾದ ಸಮಯ ಇದು. ಸೊ ಈ ಸಮಯದಲ್ಲಿ ನಿಮಗೆ ಏನಾದರೂ ಒಬ್ಬ ಉತ್ತಮ ಸಂಗಾತಿಯನ್ನ ನೀವು ಹುಡುಕ್ತಾ ಇದ್ರೆ ನಿಮಗೆ ಅದು ಸಹ ಸಿಗ್ಬೋದು. ಸೊ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನರಿಗೆ ಕಂಕಣ ಭಾಗ್ಯ ಸಿಗುತ್ತೆ ಈ ಸಮಯದಲ್ಲಿ ಅಂತ ಸಹ ಹೇಳ್ಬೋದು ನಾವು. ಯಾಕಂದ್ರೆ ಸಪ್ತಮದಲ್ಲಿ ಇರೋದ್ರಿಂದ ಮತ್ತೆ ಅಷ್ಟಮದಲ್ಲಿರುವಂತಹ ಗುರು ಇರೋದ್ರಿಂದ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಶನಿ ವಕ್ರಿ ದೃಷ್ಟಿಯಿಂದ ನೋಡೋದ್ರಿಂದ ಯಾವುದೇ ತರದ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ರೂ ಸಹ ಆ ಸಮಸ್ಯೆಯಿಂದನೂ ನೀವು ಪಾಲ್ಗೊಳ್ಬೋದು. ಮತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಏನಾದರೂ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ತಮ್ಮ ಒಂದು ಬಾಂಧವ್ಯವನ್ನ ಅಂದ್ರೆ ನಿಮ್ಮ ಒಂದು ಲವ್ ಅಫೇರ್ನ ನೀವು ದಾಂಪತ್ಯಕ್ಕೆ ನೀವು ಕನ್ವರ್ಟ್ ಮಾಡಬೇಕು ಅಂತ ಇದ್ರೆ ಈ ಸಮಯ ಚೆನ್ನಾಗಿದೆ. ಮತ್ತೆ ವಿವಾಹವಾಗುವವರಿಗೆ ವೈವಾಹಿಕ ಜೀವನಕ್ಕೂ ಸಹ ಈ ಸಮಯದಲ್ಲಿ ಚೆನ್ನಾಗಿದೆ. ಇಷ್ಟು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗಾಗಿತ್ತು. ಅವರಿಗೆ ನಾನು ಒಂದೇ ಒಂದು ಏನು ಪರಿಹಾರ ಅಥವಾ ಉಪಾಯ ಅಂತ ಕೊಡೋದೇನು ಅಂದರೆ, ಯಾವುದೇ ಥರದ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾಡಿ. ಯಾಕಂದರೆ ಬುಧ ಗ್ರಹವು ನಿಮ್ಮ 9ನೇ ಮನೆಯಲ್ಲಿ ವಕ್ರಿ ಆಗೋದ್ರಿಂದ ಡಾಕ್ಯುಮೆಂಟ್ಸ್ನ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಯಾಕಂದ್ರೆ ದಶಮದಲ್ಲಿ ಕುಜಕೇತುವಿನ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿನೂ ಇರೋದ್ರಿಂದ. ಸೊ ಇಷ್ಟು ಬಂದು ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಆಗಿತ್ತು. ಈಗ ನಾವು ಮುಂದಕ್ಕೆ ಧನುರ್ ರಾಶಿ ಅಥವಾ ಧನುರ್ ಲಗ್ನದವ್ರ ಬಗ್ಗೆ ನೋಡೋಣ ಬನ್ನಿ. ಧನುರ್ ರಾಶಿ ಅಥವಾ ಧನುರ್ ಲಗ್ನದವರಿಗೆ ಈ ಸಮಯದಲ್ಲಿ ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ ಹಾಗೂ ದೈನಂದಿನ ದಿನಚರಿಗಳ ಬಗ್ಗೆ ಸಾಕಷ್ಟು ಗಮನ ಇರುತ್ತೆ. ನಿಮ್ಮ ವೃತ್ತಿಪರ ಕಾರ್ಯಗಳಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ, ಸಂಬಳ ಹೆಚ್ಚಳ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲ ನಿಮ್ಗೆ ಹೊಸ ಕೆಲಸವನ್ನ ಹುಡುಕ್ತಾ ಇದ್ರೆ ನಿಮ್ಮ ಪ್ಯಾಕೇಜ್ ಏನಿದೆ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ.
ಮತ್ತೆ ಕೆಲಸದ ಸ್ಥಳದಲ್ಲಿ ಒಂದು ಸುಧಾರಿತ ಸಂಬಂಧಗಳು ನಿಮಗೆ ಕಂಡು ಬರುತ್ತೆ. ಮತ್ತೆ ಆರೋಗ್ಯ ಮತ್ತು ನಿಮ್ಮ ದಿನಚರಿಯ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿ ಬರುತ್ತೆ. ಮತ್ತು ಆಹಾರದಲ್ಲಿ ಅತಿಭೋಗವಾದಂತಹ ಒಂದು ನಡವಳಿಕೆ ಒಳ್ಳೆಯದಲ್ಲ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿ ಕಂಡಿದ್ದೆಲ್ಲ ತಿನ್ನೋದಲ್ಲ. ಮತ್ತೆ ಐಷಾರಾಮಿಯ ಒಂದು ಅತಿಭೋಗ ಅಥವಾ ಭೌತಿಕ ಸುಖವನ್ನು ನೀವೇನು ಬಯಸಲಿಕ್ಕೆ ಇಚ್ಛೆ ಪಡ್ತೀರೋ ಅದರಲ್ಲೂ ಸಹ ನೀವು ಸ್ವಲ್ಪ ಕಡಿಮೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದ್ರೆ 6ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಅತಿಯಾಗಿ ಸ್ವೀಟ್ ತಿನ್ನೋದು, ಅತಿಯಾಗಿ ಸಿಹಿ ಪದಾರ್ಥಗಳನ್ನ ಸೇವನೆ ಮಾಡೋದು ಅಷ್ಟಾಗಿ ಉತ್ತಮ ಅಲ್ಲ. ಮತ್ತೆ ಸಾಕಷ್ಟು ನೀವು ಅದು 6ನೇ ಮನೆ ಬಂದು ಈ ಚಾಲೆಂಜಸ್ ಮತ್ತೆ ಇದು ಕಷ್ಟಪಡುವಂತಹ ಮತ್ತು ಎಫರ್ಟ್ಸ್ ಹಾಕುವಂತಹ ಜಾಗ. ಯಾಕಂದ್ರೆ 3ನೇ ಮನೆ ಎಫರ್ಟ್ಸ್ ಹಾಕೋದಾದ್ರೆ 3ನೇಯಿಂದ 4ನೇ ಮನೆ ಅದು. ಸೊ ಹಾಗಾಗಿ ನಾವು ಸುಖವಾಗಿ ಇರುವಂತಹ ಜಾಗ ಅಲ್ಲ ಅದು. ಸೊ ಹಾಗಾಗಿ ಈ ಸಮಯದಲ್ಲಿ ಅತಿ ಭೋಗದ ಒಂದು ಸನ್ನಿವೇಶ ಬಂದಾಗ ನಿಮಗೆ ಲಾಸ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎಚ್ಚರದಿಂದಿರಿ. ಸೊ ಇದು ಧನು ರಾಶಿ ಧನು ಲಗ್ನದವರಿಗೆ ಬಗ್ಗೆ ಆಗಿತ್ತು. ಅವರಿಗೆ ಯಾವುದೇ ತರದ ಉಪಾಯ ಅಥವಾ ನಾನು ಇದೆ ಹೇಳಲ್ಲ. ಒಂದೇ ವಿಷಯ ಏನು ಅಂದ್ರೆ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ. ಮತ್ತೆ ನಿಮ್ಮ ಏನು ಪರಿಶ್ರಮದ ಜೀವನ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ಯಾಕಂದ್ರೆ ಶನಿ ವಕ್ರಿ ಆಗೋದ್ರಿಂದ ಚತುರ್ಥದಲ್ಲಿ ಕೆಲವೊಮ್ಮೆ ಮರ್ತು ಬಿಡ್ಬೋದು, 1-2 ತಿಂಗಳು ರಿಲ್ಯಾಕ್ಸ್ ಆಗೋಣ ಅಂತ. ಬಟ್ ಅದು ಒಳ್ಳೇದಲ್ಲ. ಮತ್ತೆ ದಾಂಪತ್ಯದ ಜೀವನ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಮುಂದೆ ಶುಕ್ರ ಮಿಥುನ ರಾಶಿಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಇಷ್ಟು ಬಂದು ಧನು ರಾಶಿ ಧನು ಲಗ್ನದವ್ರಿಗಾಗಿತ್ತು. ಈಗ ನಾವು ಮಕರ ರಾಶಿ ಮಕರ ಲಗ್ನದವ್ರು ನೋಡೋಣ. ಸೊ ಮಕರ ರಾಶಿ ಮಕರ ಲಗ್ನದವ್ರಿಗೆ ತಮ್ಮ ಒಂದು ಮಕ್ಕಳ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ. ಸೊ ಸೃಜನಾತ್ಮಕ ಪ್ರಯತ್ನಗಳನ್ನು ನೀವು ಮಾಡ್ತಾನೆ ಇರ್ತೀರಾ ಬಹಳಷ್ಟು ದಿನಗಳಿಂದ. ಅದು ಈಗ ಒಂದು ಒಳ್ಳೆಯ ಪ್ರವರ್ಧಮಾನಕ್ಕೆ ಬರುತ್ತೆ. ಮತ್ತು ಪ್ರಣಯ ಜೀವನ ಒಂದು ಸಾಕಷ್ಟು ಚೈತನ್ಯಮಯವಾಗುತ್ತೆ. ಯಾಕಂದ್ರೆ ಯಾರ್ಯಾರು ತಮ್ಮ ಒಂದು ಲವ್ ಅಫೇರ್ಸ್ ಅಂತ ಇಟ್ಕೊಂಡಿರ್ತಾರೋ ಅವ್ರಿಗೆ ಸಹ ಇದು ಒಂದು ಉತ್ತಮ ಸಮಯ. ಅದನ್ನ ಮದುವೆ ಆಗಿ ವೈವಾಹಿಕ ಜೀವನಕ್ಕೆ ಕನ್ವರ್ಟ್ ಮಾಡಲಿಕ್ಕೆ. ಮತ್ತೆ ಮಕ್ಕಳ ವಿಷಯದಲ್ಲಿ ನಿಮಗೆ ಬಹಳ ಒಳ್ಳೆಯ ಸುದ್ದಿ ಕೇಳಿ ಬರುತ್ತೆ. ನಿಮ್ಮ ಮಕ್ಕಳ ಒಂದು ಸಂತೋಷ, ಅವರ ಕೀರ್ತಿ, ಯಶಸ್ಸು ನಿಮಗೂ ಸಹ ಸಂತೋಷವನ್ನ ತರುತ್ತೆ. ಮತ್ತೆ ಕಲಾವಿದರಾಗಿರೋರು ಮತ್ತೆ ಕಲೆಯನ್ನೇ ನಂಬಿ ಬದುಕ್ತಿರುವಂತಹ ಮಕರ ರಾಶಿ ಮಕರ ಲಗ್ನದವರಿಗೆ ಈ ಸಮಯದಲ್ಲಿ ಅನುಕೂಲಕರವಾದಂತಹ ಸಮಯ ಕೂಡ ಸಿಗುತ್ತೆ. ಯಾಕಂದ್ರೆ ಶುಕ್ರ ಗ್ರಹ ತಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಉತ್ತಮ ಸಮಯ ಇದು. ಮತ್ತೆ ಯಾರ್ಯಾರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ಇದ್ದಾರೆ, ಎಸ್ಪೆಷಲಿ ಮಕರ ರಾಶಿ ಮಕರ ಲಗ್ನದವರು ಕೆಮಿಕಲ್ ಫೀಲ್ಡ್ ಅಲ್ಲಿ ಅಥವಾ ಫಾರ್ಮಾ ಫೀಲ್ಡ್ ಅಲ್ಲಿ ಅಥವಾ ಯಾವುದೇ ತರದ ಶುಕ್ರನ ಒಂದು ಸಂಬಂಧಿತ ಒಂದು ಕ್ಷೇತ್ರಗಳು, ಅಂದ್ರೆ ಈ ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಈ ಜ್ಯುವೆಲ್ರಿ ಕೈಂಡ್ ಆಫ್ ಬಿಸ್ನೆಸ್, ಲಕ್ಸುರಿಯಸ್ ಏನಾದ್ರು ಒಂದು ಮಾಡಬೇಕು ಅಥವಾ ಫ್ಯಾಷನ್ ಡಿಸೈನಿಂಗು, ಇಂಥದ್ರಲ್ಲೆಲ್ಲ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಮಕರ ರಾಶಿ ಮಕರ ಲಗ್ನದವ್ರಿಗಾಯಿತು. ಅವರಿಗೆ ಯಾವುದೇ ತರಹದ ಒಂದು ಅಡ್ಡ ಪರಿಣಾಮಗಳು ಸಿಗುತ್ತೆ ಅಂತ ನನಗೆ ಅನ್ಸಲ್ಲ ಈಗ. ಯಾಕೆಂದ್ರೆ ಅವ್ರಿಗೆಲ್ಲ ಉತ್ತಮ ಪರಿಹಾರಗಳೇ ಇದೆ. ಹಣವನ್ನ ಅವರು ಈಗ ಅತ್ಯಮೂಲ್ಯವಾಗಿ ಅವರು ಉಳಿಸ್ಬೇಕಾಗುತ್ತೆ. ಯಾಕಂದ್ರೆ ರಾಹು ದ್ವಿತೀಯದಲ್ಲಿರೋದ್ರಿಂದ ಒಂದು ಸಾಧ್ಯತೆ ಇದೆ, ಚೆನ್ನಾಗಿ ಹಣ ದುಡ್ಡನ್ನ ಅವರು ಸೇವ್ ಮಾಡ್ಬೋದು, ಉಳಿತಾಯ ಮಾಡ್ಬೋದು. ಅದ್ರ ಬಗ್ಗೆ ಅವರು ಗಮನ ಕೊಡಬೇಕು. ಇನ್ನು ಕುಂಭರಾಶಿ ಅಥವಾ ಕುಂಭ ಲಗ್ನದವ್ರ ಬಗ್ಗೆ ನೋಡೋಣ. ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಈ ಸಮಯದಲ್ಲಿ ನಿಮ್ಮ ಮನೆ, ನಿಮ್ಮ ಆಸ್ತಿ, ನಿಮ್ಮ ಕುಟುಂಬದ ಬಗ್ಗೆ ಸಾಕಷ್ಟು ಗಮನ ಇರುತ್ತೆ ನಿಮಗೆ. ಸೊ ಈ ಸಮಯದಲ್ಲಿ ಮನೆಯಲ್ಲಿ ಆರಾಮಗಳು ಹೆಚ್ಚಾಗುತ್ತೆ. ಶನಿ ವಕ್ರಿ ಆದ್ಮೇಲೆ ಸ್ವಲ್ಪ ನಿಮಗೆ ಆ ತೊಂದರೆಗಳು, ಮುಂಚೆ ಇದ್ದಂತಹ ತೊಂದರೆಗಳು ಸಹ 6 ತಿಂಗಳು 9 ತಿಂಗಳು ಮುಂಚೆ ಇದ್ದಂತಹ ತೊಂದರೆಗಳು ಪುನಃ ಶುರುವಾಗ್ಬೋದು ನಿಮಗೆ. ಮತ್ತೆ ಆಸ್ತಿ ಲಾಭ ಆಗ್ಬೋದು, ನವೀಕರಣದ ಸಾಧ್ಯತೆ ಆಗ್ಬೋದು. ಮತ್ತೆ ಸುಧಾರಿತ ಕುಟುಂಬ ಸಾಮರಸ್ಯವು ಸಹ ಈ ಸತಿ ಕಂಡು ಬರುತ್ತೆ. ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಇದು ಉತ್ತಮ ಸಮಯ. ಬಟ್ ಆದ್ರೆ ಅಗೇನ್ ಪ್ರತಿಯೊಂದು ಕಾಗದ ಪತ್ರಗಳನ್ನ ತೆಗೆದು ನೋಡಿ, ಡಾಕ್ಯುಮೆಂಟೇಶನ್ ಸರಿಯಾಗಿ ವೆರಿಫೈ ಮಾಡಿ ನೀವು ಮುಂದುವರಿಬೇಕಾಗತ್ತೆ. ಸೊ ಇದು ಕುಂಭರಾಶಿ ಕುಂಭ ಲಗ್ನದವರಿಗಾಗಿತ್ತು. ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಒಂದು 10 ಬಾರಿ ಯೋಚನೆ ಮಾಡಿ. ಮತ್ತೆ ಎಕ್ಸ್ಟ್ರಾ ವ್ಯಾಗಂಟ್ ಆಗಿ ಖರ್ಚು ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಕುಂಭರಾಶಿ ಕುಂಭ ಲಗ್ನದವರಿಗಾಗಿತ್ತು. ಈಗ ಕೊನೆಯ ರಾಶಿ ಹಾಗೂ ಕೊನೆಯ ಲಗ್ನ ಅಂತ ಮೀನರಾಶಿ ಮೀನ ಲಗ್ನದವರಿಗೆ ನೋಡೋಣ. ಸೊ ನಿಮ್ಮ ಒಂದು ಸಂವಹನದ ಒಂದು ಮಾಧ್ಯಮದ ಬಗ್ಗೆ ಮತ್ತು ನಿಮ್ಮ ಸಹೋದರ ಸಹೋದರಿಯರ ಬಗ್ಗೆ ಮತ್ತು ಸಣ್ಣ ಪ್ರಯಾಣಗಳ ಬಗ್ಗೆ ನೀವು ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತೀರಾ. ಮತ್ತೆ ಈ ಸಮಯದಲ್ಲಿ ನಿಮಗೆ ಒಂದು ಸಣ್ಣ ಸಣ್ಣ ಪ್ರಯಾಣಗಳು ಏನಾಗುತ್ತೋ ಅದರಿಂದ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ಮತ್ತೆ ನಿಮ್ಮ ಒಂದು ಸಂವಹನ ಕೌಶಲ್ಯದಿಂದ ನಿಮಗೆ ಉತ್ತಮ ಅವಕಾಶಗಳು ಸಹ ಒದಗಿ ಬರುತ್ತೆ. ಅಂದ್ರೆ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ಸಹ ಸಿಗುತ್ತೆ. ಸೊ ಯಾರು ತಮ್ಮ ಮಾತನ್ನೇ ಬಂಡವಾಳ ಮಾಡಿಕೊಂಡು ಅದನ್ನೇ ತಮ್ಮ ಜೀವನ ಮಾಡ್ಕೊಂಡಿರ್ತಾರೋ ಅವರಿಗೆ ಇದು ಬಹಳ ಉತ್ತಮವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ನಿಮ್ಮ
ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಒಂದು ಸಂಬಂಧಗಳು ಸಹ ಸುಧಾರಣೆಯ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಮತ್ತೆ ನಿಮ್ಮ ಕಲಿಕೆ ಮತ್ತು ಬರವಣಿಗೆಗೆ ಒಂದು ಉತ್ತಮವಾದಂತಹ ಪ್ರಾಧಾನ್ಯತೆ ಸಿಗುತ್ತೆ. ಮತ್ತೆ ನಿಮ್ಮ ನೆಟ್ವರ್ಕ್ ಏನಿದೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಹ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಈ ಸಮಯದಲ್ಲಿ ನೀವು ಏನು ಪರಿಶ್ರಮವನ್ನು ನೀವು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತೀರಾ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಸೊ 3ನೇ ಮನೆಯಲ್ಲಿ ಶುಕ್ರನು ಬಂದಿರೋದ್ರಿಂದ ಆರಾಮಾಗಿ ಇರೋದಲ್ಲ, ಆರಾಮಿನ ಜೀವನ ಸಿಗುತ್ತೆ ನಿಮಗೆ. ಬಟ್ ಆದರೆ ಅದರಲ್ಲಿ ನೀವು ಮೈ ಮರೆತು ಪರಿಶ್ರಮವನ್ನು ಬಿಡಬಾರ್ದು. ನಿಮ್ಮ ಪರಿಶ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದರೆ ಶನಿ ವಕ್ರಿ ಆಗಿದ್ದೇನೆ, ವಾಪಸ್ ನೇರವಾಗಿ ಮಾರ್ಗವಾಗಿ ಚಲಿಸಲಿಕ್ಕೆ ಶುರು ಆದಾಗ ನವೆಂಬರ್ ಮೇಲೆ ಅವಾಗ ನಿಮಗೆ ಅದರ ಅಡ್ಡ ಪರಿಣಾಮಗಳು ಸಿಗ್ಬೋದು. ಹಾಗಾಗಿ ನಿಮ್ಮ ಪರಿಶ್ರಮದಲ್ಲಿ ಯಾವುದೇ ಕೊರತೆ ಬರದೇ ಇರೋ ಹಾಗೆ ಅದನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಬಂದು ಮೀನರಾಶಿ ಮೀನ ಲಗ್ನದವರಿಗೆ. ಸೊ ಹೀಗೆ 12 ರಾಶಿ 12 ಲಗ್ನದವರಿಗೆ ಈ ಶುಕ್ರನ ಒಂದು ತಿಂಗಳ ಸಂಚಾರ ಹೇಗೆ ಫಲಗಳನ್ನ ಕೊಡ್ಬೋದು ಅಂತ ನಾನು ಹೇಳಿದ್ದೇನೆ. ಸೊ ಎಲ್ಲಾ ರಾಶಿಯವರಿಗೂ ಸಾಮಾನ್ಯವಾಗಿ ಮಿಶ್ರ ಫಲಗಳೇ ಇದೆ ಅಥವಾ ಉತ್ತಮ ಫಲಗಳೇ ಇದೆ. ಯಾರಿಗೂ ಅಥವಾ ಕೆಟ್ಟ ಫಲಗಳು ಅಥವಾ ತುಂಬಾ ಬೀಭತ್ಸವಾಗಿ ಅಂತ ಯಾವುದು ಬರಲ್ಲ. ಯಾಕೆಂತ ಹೇಳಿದ್ರೆ ಶುಕ್ರ ಗ್ರಹ ಶುಭ ಗ್ರಹ ಆಗೋದ್ರಿಂದ ಅದು ಉತ್ತಮ ಫಲಗಳನ್ನೇ ಕೊಡುತ್ತೆ. ಮತ್ತೆ ತಾವು ಕೊಡುವಂತಹ ಫಲಗಳೇ ಸ್ವಲ್ಪ ಕೊರತೆ ಉಂಟು ಮಾಡುತ್ತೆ ಏನಾದ್ರೂ ಒಳ್ಳೆ ಸ್ಥಿತಿಯಲ್ಲಿ ಇಲ್ಲದೆ ಹೋಗಿದ್ರೆ. ಸೊ ಇದಕ್ಕೆ ಶುಭ ಗ್ರಹಗಳಂತ ಗುರು ಮತ್ತೆ ಶುಕ್ರನನ್ನ ನಾವು ಕರೆಯೋದು. ಸೊ ಇದಲ್ಲದೆ ನೀವೇನಾದ್ರು ಒಂದು ಸಾಮಾನ್ಯವಾಗಿ ಒಂದು ಜನರಲ್ ರೆಮಿಡಿ ಉಪಾಯ ಮಾಡಬೇಕು ಹಣಕಾಸಿನ ವಿಷಯಕ್ಕೆ ಅಂತ ಹೇಳಿದ್ರೆ ಶ್ರೀ ಶಂಕರಾಚಾರ್ಯರ ಕಡೆಯಿಂದ ಕೃತವಾದಂತಹ ಇದು ಕನಕದಾರ ಸ್ತೋತ್ರವನ್ನ ನೀವು ಪಠನೆ ಮಾಡೋದ್ರಿಂದ ಮತ್ತೆ ಶ್ರೀ ಸೂಕ್ತ ಪಠನೆ ಅಥವಾ ಶ್ರೀ ಸೂಕ್ತವನ್ನ ಕೇಳಿಸ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷಿಸಬಹುದು. ಮತ್ತೆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೂ ಸಹ ಒಳಗಾಗ್ಬೋದು. ಯಾಕಂದ್ರೆ ಇದು ಇಷ್ಟ ಆಗಿತ್ತು ವೃಷಭ ರಾಶಿಯ ಸಂಚಾರದ ಒಂದು ಫಲಾನುಫಲಗಳು ಎಲ್ಲರಿಗೂ, ಎಲ್ಲ ರಾಶಿ ಎಲ್ಲ ಲಗ್ನದವರಿಗೂ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನನ್ನ ಚಾನೆಲ್ ರಮ್ಯಾ ಜ್ಯೋತಿಷ್ನ ವೀಕ್ಷಿಸ್ತಾ ಇರಿ. ನಮಸ್ಕಾರ.